ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ರೈತರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೌದು, ರೈತರ ಸಾಲ ಮನ್ನಾದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ರೈತರ ಸಾಲ ಮನ್ನಾ ಆಗುವುದು ನಿಜನಾ? ಆದ್ರೆ ಎಷ್ಟು ಸಾಲ ಮನ್ನಾ ಆಗುತ್ತೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಸಾಲ ಎಷ್ಟು ಇದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವೀಕ್ಷಕರೇ, ಈಗ ಎಲ್ಲಿ ನೋಡಿದ್ರು ಯಾವ ನ್ಯೂಸ್ ಚಾನಲ್ ಹಾಕಿದ್ರು ಕೂಡ ಬರೀ ಬಜೆಟ್ ಅಂತೆ ಸುದ್ದಿ. ಅದೇನಪ್ಪಾ ಅಂತಂದ್ರೆ ನಮ್ಮ ರಾಜ್ಯ ಬಜೆಟ್. ಹೌದು, ಬರೋ ಮಾರ್ಚ್ 6ನೇ ತಾರೀಕಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದು ಅವರ ಜೀವನದ 17ನೇ ಬಜೆಟ್ ಅಂತಾನೆ ಹೇಳ್ಬಹುದು. ಒಂದು ದೊಡ್ಡ ದಾಖಲೆ ಇದು. ಆದ್ರೆ ಈ ಬಜೆಟ್ ಇಂದ ನಮ್ಮ ಸಾಮಾನ್ಯ ಜನರಿಗೆ, ಅದರಲ್ಲೂ ಕೂಡ ದಿನಗೂಲಿ ಮಾಡೋರಿಗೆ, ಮಣ್ಣು ನಂಬಿ ಬದುಕ್ತಿರೋ ನಮ್ಮ ರೈತರಿಗೂ ಕೂಡ, ಹಾಗೇನೆ ನಮ್ಮ ಮೇಲಿರುವ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಕೂಡ ಏನು ಲಾಭ ಇದೆ, ಆದ್ರೆ ಏನೋ ಗುಡ್ ನ್ಯೂಸ್ ಸಿಗಬಹುದು ಅನ್ನೋದನ್ನು ಕೂಡ ಇವತ್ತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದರಲ್ಲಿ ಪಿಂಚಣಿದಾರಿ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಪಿಂಚಣಿ ಹಣ ಹೆಚ್ಚಳವಾಗುತ್ತಾ? ಆದ್ರೆ ಎಷ್ಟು ಹೆಚ್ಚಳವಾಗುತ್ತೆ ಎಲ್ಲವನ್ನೂ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ನೋಡ್ರಿ ರೈತರ, ಯಾವುದೇ ಬಜೆಟ್ ಬರೋಕ್ಕೂ ಮುಂಚೆ ಸಿಎಂ ಅವರು ಎಲ್ಲಾ ಇಲಾಖೆಯವರ ಜೊತೆ ಮೀಟಿಂಗ್ ಮಾಡ್ತಾರೆ. ಹಂಗೆ ಕಳೆದ ಒಂದು ತಿಂಗಳಿಂದ ಬರೀ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾನೆ ಇದೆ. ನಿನ್ನೆ ವಿಧಾನಸೌಧದಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೀತು. ಯಾರ ಜೊತೆ ಗೊತ್ತಾ? ನಮ್ಮ ರೈತ ಮುಖಂಡರು ಹಾಗೂ ರೈತ ಸಂಘಟನೆಗಳ ಜೊತೆ. ಯಾಕಂದ್ರೆ ಈ ಬಾರಿಯ ಬಜೆಟ್ ನಲ್ಲಿ ರೈತರಿಗೆ ಅತಿ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೋದ ವರ್ಷ ಮಳೆ ಕೈ ಕೊಡ್ತಲ್ವಾ? ಏಪ್ರಿಲ್ ಹಾಗೂ ಜೂನ್ ಟೈಮಲ್ಲಿ ಬಿದ್ದ ಅಕಾಲಿಕ ಮಳೆಯಿಂದ, ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಬೆಳೆಗಳೆಲ್ಲ ಹೆಂಗ್ ನಾಶ ಆಯ್ತು ಅಂತ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಕೈಗೆ ಬಂದ ತುತ್ತು ಕೂಡ ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಹೊರದಲ್ಲಿ ನಿಂತಿದ್ದ ಬೆಳೆ ಎಲ್ಲ ಮಳೆ ಪಾಲಾಯ್ತು. ಸರ್ಕಾರ ಏನು ಬೆಳೆ ಪರಿಹಾರ ಕೊಡ್ತು ನಿಜ, ಆದ್ರೆ ನಾವು ಮಾಡಿರೋ ಸಾಲದ ಮುಂದೆ ಆ ಪರಿಹಾರ ಯಾವ ಮೂಲೆಗೆ ಹೇಳಿ? ಹೌದು, ರೈತರು ಸೊಸೈಟಿಯಲ್ಲಿ ಬ್ಯಾಂಕಿನ ಸಾಲ ಮಾಡಿ ಹೊಲಕ್ಕೆ ಬಂಡವಾಳ ಹಾಕಿರ್ತಾರೆ. ಬೆಳೆ ಹೋದಾಗ ಅಸಲು ಕಟ್ಟೋಕೆ ಆಗ್ತಾ ಇಲ್ಲ. ಇನ್ನು ಬಡ್ಡಿ ಎಲ್ಲಿಂದ ತರೋದು? ಮೀಟರ್ ಬಡ್ಡಿ ತರ ಬ್ಯಾಂಕ್ ಬಡ್ಡಿ ಏರ್ತಾನೆ ಇರುತ್ತೆ. ಅದಕ್ಕೆ ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ರೈತ ಮುಖಂಡರು ಸಿಎಂ ಮುಂದೆ ಒಂದೇ ಪಟ್ಟು ಹಿಡಿದಿದ್ದಾರೆ. ಸ್ವಾಮಿ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ, ಒಂದು ವೇಳೆ ಸಾಲ ಮನ್ನಾ ಮಾಡೋಕೆ ಆಗಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನಾವು ಬ್ಯಾಂಕ್ ಅಥವಾ ಸೊಸೈಟಿಯಲ್ಲಿ ಮಾಡಿರೋ ಸಾಲದ ಮೇಲಿನ ಬಡ್ಡಿಯನ್ನಾದರೂ ಮನ್ನಾ ಮಾಡಿ ಅಂತ ಗಟ್ಟಿಯಾಗಿ ಹೇಳಿದ್ದಾರೆ. ಸರ್ಕಾರ ಕೂಡ ಇದಕ್ಕೆ ತಲೆ ಅಲ್ಲಾಡಿಸಿದ್ದು, ಈ ಬಜೆಟ್ ನಲ್ಲಿ ಬಡ್ಡಿ ಮನ್ನಾ ಆಗೋ ಚಾನ್ಸಸ್ ಬಹಳಷ್ಟಿದೆ. ಇದೊಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಮತ್ತು ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಕಥೆ ಅಂತೂ ದೇವರಿಗೆ ಪ್ರೀತಿ. ಹೌದು, ನಾವೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ, ಉದಾಹರಣೆಗೆ ಒಳ್ಳೆ ಇಳುವರಿ ಬರೋ ಕಬ್ಬಳ ತಳಿಗಳನ್ನ ಬೆಳೆದು ಅದನ್ನ ಕಟಾವು ಮಾಡಿ ಫ್ಯಾಕ್ಟರಿಗೆ ಕಳಿಸ್ತೇವೆ. ಸರ್ಕಾರ ಏನು ಹೇಳ್ತು? ಕಬ್ಬು ಬೆಳೆಯೋ ರೈತರಿಗೆ ಪ್ರತಿ ಟನ್ಗೆ ತಮ್ಮ ಕಡೆಯಿಂದ 50 ರೂಪಾಯಿ ಹಾಗೂ ಫ್ಯಾಕ್ಟರಿ ಕಡೆಯಿಂದ 50 ರೂಪಾಯಿ, ಒಟ್ಟು 100 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಆಗ್ತಿರೋದೇನೋ? ಕಬ್ಬು ಕಡಿದು ಫ್ಯಾಕ್ಟರಿಗೆ ಹೋಗಿ ತಿಂಗಳುಗಳೇ ಕಳೆದ್ರು 100 ರೂಪಾಯಿ ರೈತರ ಕೈ ಸೇರ್ತಾನೆ ಇಲ್ಲ. ಫ್ಯಾಕ್ಟರಿಯವರು ಇವತ್ತು ನಾಳೆ ಅಂತ ರೈತರನ್ನ ಅಲ್ಲಾಡಿಸ್ತಾ ಇದ್ದಾರೆ. ಇದಕ್ಕೆ ನಿನ್ನೆ ರೈತರು ಸಿಟ್ಟಾಗಿದ್ದು, ಕಬ್ಬು ಕಟಾವಾಗಿ ಫ್ಯಾಕ್ಟರಿಗೆ ಹೋದ 30 ದಿನದ ಒಳಗಾಗಿ ಪ್ರೋತ್ಸಾಹಧನ ನಮ್ಮ ಅಕೌಂಟ್ಗೆ ಬೀಳಲೇಬೇಕು. ಆ ತರ ಒಂದು ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಬಜೆಟ್ ನಲ್ಲಿ ತನ್ನಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಹನಿ ನೀರಾವರಿ ನಾವೇನಾದ್ರೂ ಸಬ್ಸಿಡಿಯಲ್ಲಿ ಸ್ಪ್ರಿಂಕ್ಲರ್ ಸೆಟ್ ತಗೊಂಡ್ರೆ ಮುಂದಿನ 7 ವರ್ಷದವರೆಗೆ ಮತ್ತೆ ನಮಗೆ ಸಬ್ಸಿಡಿ ಸಿಗಲ್ಲ. ಇದು ಯಾವ ನ್ಯಾಯ ಹೇಳಿ? ಮೋಟರ್ ಹಾಳಾಗುತ್ತೆ ಹಾಗೂ ಪೈಪ್ ಒಡೆಯುತ್ತೆ. ರೈತ ಏನ್ ಮಾಡ್ಬೇಕು? ಅದಕ್ಕೆ ಈ 7 ವರ್ಷ ರೂಲ್ಸ್ ಅನ್ನ ತೆಗೆದು ಕನಿಷ್ಠ 3 ವರ್ಷಕ್ಕೆ ಇಳಿಸಿ ಅಂತಾನು ಕೂಡ ಕೇಳಿಕೊಂಡಿದ್ದಾರೆ. ಇದೆಲ್ಲ ರೈತರ ಕತೆ. ಆದ್ರೆ ಇನ್ನು ನಮ್ಮ ಮನೆಯಲ್ಲಿರೋ ವಯಸ್ಸಾದರ ಕತೆ ಕೇಳಿ ವೀಕ್ಷಕರೇ. ನಮ್ಮ ರಾಜ್ಯದಲ್ಲಿ ಕಳೆದ 5-6 ವರ್ಷಗಳಿಂದ ವಯಸ್ಸಾದ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಹಾಗೆ ಅಂಗವಿಕಲ ಪಿಂಚಣಿ 1 ರೂಪಾಯಿ ಕೂಡ ಜಾಸ್ತಿ ಆಗಿಲ್ಲ. ಪಕ್ಕದ ರಾಜ್ಯ ಮಹಾರಾಷ್ಟ್ರ, ಆಂಧ್ರದಲ್ಲಿ ನೋಡಿ ನಮಗಿಂತ ಡಬಲ್ ಪಿಂಚಣಿ ಕೊಡ್ತಾರೆ. ಈಗಿನ ಕಾಲದಲ್ಲಿ ರೇಟ್ ಎಲ್ಲ ಹೆಂಗೆ ಆಕಾಶಕ್ಕೆ ಏರಿದಲ್ವಾ? ಸರ್ಕಾರ ಕೊಡೋ 1000 ದಿಂದ 1200 ರೂಪಾಯಲ್ಲಿ ವಯಸ್ಸಾದವರು ಒಂದು ತಿಂಗಳ BP ಶುಗರ್ ಮಾತ್ರ ತಗೋಕ್ಕೂ ಆಗ್ತಾ ಇಲ್ಲ. ಈ ನೋವನ್ನ ಅರ್ಥ ಮಾಡಿಸ್ಕೊಂಡಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಖಂಡಿತವಾಗ್ಲೂ ಈ ಬಾರಿ ವೃದ್ಧರ ಮತ್ತು ಅಂಗವಿಕಲರ ಪಿಂಚಣಿ ಜಾಸ್ತಿ ಮಾಡಲೇಬೇಕು ಅಂತ ಸಿಎಂಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಆಯ್ತು ನೋಡೋಣ ಅಂತ ಭರವಸೆಯನ್ನ ಕೊಡ್ತಾರಂತೆ. ಹಾಗಾಗಿ ಈ ಬಜೆಟ್ ನಲ್ಲಿ ನಮ್ಮ ಹಿರಿಯ ಜೀವಗಳ ಮುಖದಲ್ಲಿ ನಗು ಬರೋದು ಗ್ಯಾರಂಟಿ. ಕನಿಷ್ಠ 500 ರಿಂದ 1000 ರೂಪಾಯಿ ಆದ್ರೂ ಪಿಂಚಣಿ ಜಾಸ್ತಿ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಒಟ್ಟಿನಲ್ಲಿ ವೀಕ್ಷಕರೇ, ಈ ಬರೋ ಮಾರ್ಚ್ 6ನೇ ತಾರೀಕಿನ ಬಜೆಟ್ ಮೇಲೆ ನಾವೆಲ್ಲ ಬಹಳ ಭರವಸೆನ ಇಟ್ಕೊಂಡಿದ್ದೇವೆ. ರೈತರ ಸಾಲ ಬಡ್ಡಿ ಮನ್ನಾ ಆಗುತ್ತಾ? ಕಬ್ಬು ಬೆಳೆಗಾರರಿಗೆ ಟೈಮ್ಗೆ ಸರಿಯಾಗಿ ದುಡ್ಡು ಸಿಗೋ ರೂಲ್ಸ್ ಬರುತ್ತಾ?
ನಮ್ಮ ವಯಸ್ಸಾದ ಅಜ್ಜ ಅಜ್ಜಿಯರ ಪಿಂಚಣಿ ಹೆಚ್ಚಾಗುತ್ತಾ? ಇದಕ್ಕೆಲ್ಲ ನಮಗೆ ಮಾರ್ಚ್ 6ರಂದು ಉತ್ತರ ಸಿಗಲಿದೆ. ಬಜೆಟ್ ಮಂಡನೆ ಆದ ದಿನವೇ ಯಾವೆಲ್ಲ ಯೋಜನೆ ಬಂತು, ರೈತರಿಗೆ ಏನು ಲಾಭ ಆಯಿತು ಅನ್ನೋದನ್ನ ಬಹಳ ಸರಳವಾಗಿ ಅರ್ಥ ಆಗೋ ಹಾಗೆ ಇದೇ ಥರ ಇನ್ನೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಉಪಯೋಗ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್, ಅಕ್ಕಪಕ್ಕದ ಮನೆಯವರಿಗೆ, ಎಲ್ಲ ರೈತ ಬಾಂಧವರು ಕೂಡ ಶೇರ್ ಮಾಡಿ. ಅವರಿಗೆ ಈ ವಿಷಯ ಗೊತ್ತಾಗಲಿ. ಇದೇ ಥರದ ದಿನನಿತ್ಯ ನೈಜ ಸುದ್ದಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಾಲ ಎಷ್ಟಿದೆ, ಹಾಗೆ ನಮಗೆ ಪಿಂಚಣಿ ಎಷ್ಟು ಜಮಾ ಆಗುತ್ತಿದೆ, ಹಾಗೂ ನಿಮ್ಮ ಹೊಲದಲ್ಲಿ ಯಾವ ಬೆಳೆ ಇದೆ ಎಂಬುದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.